ಈ ದಿವಸ ಹಲೋ ಮುತ್ತಾಂಜನೇಯ ಸ್ವಾಮಿ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಬಳಗದವರಿಂದ ಕನ್ನಡ ಚಲನಚಿತ್ರಕ್ಕೆ ಕನ್ನಡರಾದಂತಹ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಚೇತರಿಕೆಗೋಸ್ಕರವಾಗಿ ಅಭಿಮಾನಿ ಬಳಗದವರೆಲ್ಲರೂ ಕೂಡ ಅಭಿಮಾನದಿಂದ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆಂಜನೇಯ ಸ್ವಾಮಿ ಅವರ ದಿವ್ಯ ಚರಣಾರವಿಂದಗಳಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಒದಗಿರತಕ್ಕಂತಹ ಆರೋಗ್ಯದಲ್ಲಿ ಇರತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ಮುತ್ತಾಂಜನೇಯ ಸ್ವಾಮಿ ಸಂಜೀವಿನಿ ಆಂಜನೇಯ ಸ್ವಾಮಿಯಾಗಿ ಅವರಿಗೆ ಆಶೀರ್ವದಿಸಿ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಹೊಂದಿ ಮತ್ತೆ ಚಲನಚಿತ್ರದಲ್ಲಿ ಕ್ರಿಯಾಶೀಲರನ್ನಾಗಿ ಮಾಡುವ ಭಾಗ್ಯ ಎಂಬುದಾಗಿ ಅವರೆಲ್ಲರೂ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಸಂಕಲ್ಪಿಸಿ ಬೆಳಿಗ್ಗೆಯಿಂದ ಅಭಿಷೇಕ ಪಾಲಕಾರ ಸಮರ್ಪಣೆ ನಿತ್ಯ ಪ್ರಸಾದ ಸೇವೆಯನ್ನು ಅಭಿಮಾನಿ ಬಳಗದವರೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಆಂಜನೇಯ ಸ್ವಾಮಿಯವರಲ್ಲಿ ಸಲ್ಲಿಸಿದ್ದಾರೆ. ಅವರ ಆಸೆ ಅಭಿಮಾನಿಗಳ ಆಸೆಯೆಲ್ಲ ಈಡೇರಿ ಆ ಶಿವರಾಜ್ ಕುಮಾರ್ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ ಅಂತ ಹೇಳಿ ಮತ್ತೆ ಮತ್ತೆ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸೋಣ. बोलो श्री रामचंद्र भगवान की भक्त हनुमान की ಎಲ್ಲ ಸ್ವಲ್ಪ ಹಿಂದಕ್ಕೆ ಬನ್ನಿ, ಅದು ಕಾಣಲಿ. ಓಂ ಶ್ರೀ ಮಹಾ ಆಮೇಲೆ ಮುಂದಕ್ಕೆ ಬನ್ನಿ. ನಮಃ ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯಭವತೋ ಕೈಶವೇ ನಮಃ ನಮಸ್ತೆ ಹಸ್ತು ತರ್ಪಣೆ ಸಾಹೋಮ್ಯ ಉದಕೆ ನಮಃ ಯಾಸವೋ ಪ್ರಥಮ ಶಿವಂ ಭವೋತೆ पुष्पवाण प्रजावाण अशुभां भवति चन्द्रभावा अवां पुष्पं पुष्पवाण प्रजावाण अशुभां भवति यायेयं वेद योपामायतनं वेद आयतनवान् भवति यो वेद योऽक्षरप्रोक्तो वेदान् वेदच्छदः तस्य वृद्धि वेदस्य यपदस्य राजाधिराजाय नरस्नायने नमो विशुम्भै श्रवणाय कुर्महे नमिन्दामान्ता नकामाय मध्यं नामेश्वरो वै श्रवणादुदाते अवेदाय वै नवर्णाय महाराजाय नमः वेदोक्तमन्त्रपुष्पाञ्जलि
ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ವತಿಯಿಂದ ಶಿವಣ್ಣನವರಿಗೆ ಚಿಕಿತ್ಸೆ ಇರುವ ಕಾರಣ ಆಂಜನೇಯ ದೇವಸ್ಥಾನದಲ್ಲಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿದ್ದು, ಅಭಿಷೇಕ ಮಾಡಿಸಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಿದ್ದು. ಎಲ್ಲ ಅಭಿಮಾನಿಗಳು ಸೇರಿ ಮಾಡಿದ ಈ ಕಾರ್ಯಕ್ರಮ. ಆಮೇಲೆ ಹಿಂಗೆ ಅಣ್ಣವ್ರ ಪುತ್ಥಳಿಗೂ ಪೂಜೆ ಮಾಡಿ ಶಿವಣ್ಣಂಗೆ ಒಳ್ಳೇದಾಗಲಿ ಅಂತ ಎಲ್ಲ ಕೇಳ್ಕೊಂಡಿದ್ದೀವಿ. ಎಲ್ಲ ಅಭಿಮಾನಿಗಳು ಸದಾ ಶಿವಣ್ಣನ ಜೊತೆ ಹೀಗೆ ಇರ್ತೀವಿ, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಭಾರತೀಯ ಚಿತ್ರರಂಗದಲ್ಲಿ ಅಣ್ಣವ್ರ ಕುಟುಂಬ ಅಂದರೆ ಒಂದು ಮೇರು ಕುಟುಂಬ, ಅವ್ರದ್ದೇ ಆದಂಥ ಒಂದು ಇತಿಹಾಸ ಇರುತ್ತೆ. ಇತಿಹಾಸದ ಅಣ್ಣವ್ರ ಮಗ, ದೊಡ್ಡ ಮಗ ಶಿವಣ್ಣ, ಅವ್ರು ಯಾವಾಗಲೂ ಸದಾ 100 ಕಾಲ ಖುಷಿಯಾಗಿ ಚೆನ್ನಾಗಿರಲಿ ಅಂತ ನಾವು ಅಭಿಮಾನಿಗಳು ಕೇಳ್ಕೊತೀವಿ. ಎಲ್ಲ ಒಳ್ಳೇದಾಗಲಿ ಶಿವಣ್ಣ ಅವ್ರಿಗೆ ಚಿಕಿತ್ಸೆ ಆಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅಣ್ಣವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಏನಿವತ್ತು ಲಕ್ಷ್ಮಣ್ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಈ ಯೋಜನೆ ಜ್ಞಾಪನಕ್ಕೆ ಬರಲ್ಲ. ಆದರೆ ಲಕ್ಷ್ಮಣ್ ಅವರು ಬೆಳಗ್ಗೆನೇ 6:30ಗೆ ಎಲ್ಲರಿಗೂ ಫೋನ್ ಮಾಡಿ ಪೂಜೆ ಅರೇಂಜ್ ಮಾಡಿದ್ದೀವಿ ಅಂತ ಹೇಳಿ ಎಲ್ಲರನ್ನೂ ಕರೆಸ್ಕೊಂಡು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಒಳ್ಳೆಯದಾಗಲಿ, ಆರೋಗ್ಯ ಅವ್ರಿಗೆ ಇನ್ನೂ ಹುಷಾರಾಗಿ ಬೇಗ ಕರ್ನಾಟಕಕ್ಕೆ ಮರಳಿ ಬರ್ತಾರೆ. ಆ ವೆಲ್ಕಮ್ ಕೂಡ ಲಕ್ಷ್ಮಣ್ ಅವರು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ. ಅದಕ್ಕೂ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾರೆ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ಲಕ್ಷ್ಮಣ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ. ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದರು, ನಾವು ಅಭಿಮಾನಿಗಳು ಅವ್ರ ಕುಟುಂಬನೇ ದೇವರು ಅಂದ್ಕೊಂಡಿದ್ದೀವಿ. ಇವತ್ತೊಂದು ದಿವಸ ಶಿವಣ್ಣ ಅವರು ಅನಾರೋಗ್ಯದಿಂದ ಏನು ಇವತ್ತು ಚಿಕಿತ್ಸೆ ನಡೀತಾ ಇದೆ, ಅದು ಒಂದು ಆಪರೇಷನ್ ಇದೆ, ಅದು ಯಶಸ್ವಿ ಆಗುತ್ತೆ ಅನ್ನೋದೊಂದು ಅವರೇ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಭರವಸೆಯನ್ನು ಕೊಡೋದು ಬೇಡ, ಅದು ನೀವು ಧೈರ್ಯವಾಗಿರಿ. ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಒಂದು ದುಃಖದಲ್ಲಿ ಹೋದರೆ ಬಿಟ್ಟರೆ ಇನ್ನು ಅನಾರೋಗ್ಯ ಇದೆ, ನನಗೆ ಏನಾಗುತ್ತೋ ಏನೋ ಅಂತ ಒಂದು ಚೂರು ಅವ್ರ ಮುಖದಲ್ಲಿ ಭಯನೂ ಇಲ್ಲ, ಏನಿಲ್ಲ. ಅಂದರೆ ಅಭಿಮಾನಿಗಳನ್ನೆಲ್ಲ ಬಿಟ್ಟು ದೂರ ಇರಬೇಕಲ್ಲ ಅನ್ನೋದೊಂದು ಅವ್ರಿಗೆ ದುಃಖ ಇತ್ತು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಇವತ್ತು ಆಪರೇಷನ್ ಇರೋದ್ರಿಂದ ನಮ್ಮ ಲಕ್ಷ್ಮಣ ಅವ್ರ ನೇತೃತ್ವದಲ್ಲಿ ಎಲ್ಲ ಅಭಿಮಾನಿ ಕನ್ನಡಿಗರಾದಂಥ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಅವ್ರು ಖಂಡಿತ ಫಲಿಸುತ್ತೆ, ಆರೋಗ್ಯವಾಗಿ ವಾಪಸ್ ಬರ್ತಾರೆ. ಅದೇ ಆಕ್ಟಿವ್ ಶಿವಣ್ಣ ನಾವು ಕಾಣ್ತೀವಿ. ಆದಷ್ಟು ಬೇಗ ಇವತ್ತು ಆಪರೇಷನ್ ಸಕ್ಸಸ್ ಆಗಿ ಅವ್ರು ಒಂದು ವಾರ ನಿಧಾನ ಆದರೂ ಪರವಾಗಿಲ್ಲ, ಫುಲ್ ಆಕ್ಟಿವ್ ಆಗಿ ಬರಲಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ನಾವೆಲ್ಲ ಅಭಿಮಾನಿಗಳು ಇದ್ದೀವಿ. ಅವ್ರಿಗೆ ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಅಣ್ಣವ್ರ ಆಶೀರ್ವಾದ, ಅಪ್ಪೋರ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಶಿವಣ್ಣಂಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಬೇಡಿಸೋದು. ಆಲ್ ದ ಬೆಸ್ಟ್ ಶಿವಣ್ಣ, ಒಳ್ಳೇದಾಗಿ ಬನ್ನಿ, ನಿಮಗೆಲ್ಲ ಒಳ್ಳೇದಾಗುತ್ತೆ. ವರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇಂದು ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವ್ರಿಗೆ ಇವತ್ತು ಆರೋಗ್ಯವಾಗಿ ಆಪರೇಷನ್ ಎಲ್ಲ ಮುಗಿದು ಕರ್ನಾಟಕಕ್ಕೆ ಅದ್ದೂರಿಯಾಗಿ ಆಗಮಿಸಲಿ ಅಂತ ಇವತ್ತು ನಮ್ಮ ಮುತ್ತುರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮಣ ಅವರ ನೇತೃತ್ವದಲ್ಲಿ ಹಾಗೂ ಅಣ್ಣವರ ಕುಟುಂಬದ ಅಭಿಮಾನಿಗಳ ಸಹಕಾರದೊಂದಿಗೆ ಲಕ್ಷ್ಮಣ ಅವರು ಪೂಜೆ ಮಾಡಿದ್ದಾರೆ. ಅವರು ಯಾವತ್ತೂ ಚಿರಋಣಿಯಾಗಿರ್ತಾರೆ. ಅಭಿಮಾನಿಗಳು ಪ್ರೀತಿಯಿಂದ ಇವತ್ತು ಎಲ್ಲ ಕಡೆನೂ ಪೂಜೆ ಮಾಡಿದ್ದಾರೆ. ಎಲ್ರಿಗೂ ಪೂಜೆ ಮಾಡಿರುವಂಥ ಅಭಿಮಾನಿಗಳಿಗೆ ಹಾಗೂ ಎಲ್ರಿಗೂ ಶಿವಣ್ಣ ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತಾ ಇರೋ ಅಭಿಮಾನಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನಮ್ಮ ಶಿವಣ್ಣ ಅವ್ರದ್ದು ಒಂದು ಶಸ್ತ್ರಚಿಕಿತ್ಸೆ ಇದೆಯಲ್ಲ ಅಮೆರಿಕದಲ್ಲಿ, ಅದು ಯಶಸ್ವಿಯಾಗಿ ಬೇಗ ಗುಣಮುಖರಾಗಿ ಜನವರಿ 26ನೇ ತಾರೀಕು ಬರ್ತಾ ಇದ್ದಾರೆ, ಗಣರಾಜ್ಯೋತ್ಸವದ ದಿನ. ಅವತ್ತಿನ ದಿನ ರಿಪಬ್ಲಿಕ್ ಡೇ, ನಮಗೆಲ್ಲ ಒಂಥರ ಹಬ್ಬ ಇದ್ದಂಗೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಇವತ್ತು ನಮ್ಮ ಲಕ್ಷ್ಮಣವರು ಹಾಗೂ ಸ್ನೇಹಿತರು ಎಲ್ಲ ಸೇರಿ ಬೆಳಗಿನ ಜಾವ 6:30ಇಂದಲೇ ಇಲ್ಲಿ ಮುತ್ತಂಜನ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆ, ಅವರ ಹೆಸರಲ್ಲಿ ಅರ್ಚನೆ, ಅವರ ಒಂದು ಆರೋಗ್ಯ ಎಲ್ಲ ಬೇಗ ಚೇತರಿಕೆಯಾಗಿ ಇವತ್ತಿನ ಏನು ಶಸ್ತ್ರಚಿಕಿತ್ಸೆ ಇದೆ ಅದು ಯಶಸ್ವಿಯಾಗಲಿ ಅಂತ ಎಲ್ಲ ಅಭಿಮಾನಿಗಳು ಸೇರಿ ಒಂದು ದೇವರಲ್ಲಿ ಬೇಡಿಕೊಂಡು ನಾವು ಅವರು ಶಿವಣ್ಣವ್ರ ಪರವಾಗಿ ಇವತ್ತೆಲ್ಲ ಸೇರಿ ಒಂದು 500 ಜನಕ್ಕೆ ತಿಂಡಿ ನಮ್ಮ ಪುರುಷಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮ ಲಕ್ಷ್ಮಣವರು ಎಲ್ಲ ಸ್ನೇಹಿತರು ಎಲ್ಲ ಬಳಗ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಶಿವಣ್ಣವರು ಈ ದಿನದ ಒಂದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೀವಿ. ಡಾಕ್ಟರ್ ಶಿವಣ್ಣವರು ಆರೋಗ್ಯ ಸುಧಾರಿಸಲಿ ಎಂದು ಇಷ್ಟೋ ಅಭಿಮಾನಿಗಳು ಕರ್ನಾಟಕದ ನಾನಾ ಭಾಗದಲ್ಲಿ ಇವತ್ತು ಪೂಜೆ ಪುರಸ್ಕಾರ ಎಲ್ಲ ಕಾರ್ಯಕ್ರಮ ಅದ್ದೂರಿ ನಡೀತೈತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ವಿಶೇಷವಾಗಿ ನಮ್ಮ ಲಕ್ಷ್ಮಣವರು ಈ ಭಾಗದ ನಮ್ಮ ಲಕ್ಷ್ಮಣವರು ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿ ತುಂಬ ಒಳ್ಳೆ ಕೆಲಸಗಳು ಮಾಡಿಕೊಂಡು ಅತ್ಯುತ್ತಮ ಸೇವೆ ಮಾಡ್ಕೊಂಡ್ಬಂದ ರಾಜ್ ಕುಟುಂಬಕ್ಕೆ ಹಾಗೂ ಎಲ್ಲ ಅಭಿಮಾನಿಗಳಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರ ಆರೋಗ್ಯ ಚೇತರಿಸಿಕೊಂಡು ಹುಷಾರಾಗಿ ಬರಲಿ ಎಂದು ಶುಭಾರಿಸ್ತಿದ್ದೀವಿ. ಡಾಕ್ಟರ್ ಶಿವಣ್ಣಗೆ